ಹಾಯ್ ವೆಲ್ಕಮ್ ಟು ಚಾಯಾಲಾಗ್ಸ್. ಇವತ್ತು ವೆಜ್ ಮೋಮೋಸು ಮತ್ತು ಅದಕ್ಕೆ ಮೋಮೋಸ್ ಚಟ್ನಿ ಮಾಡೋದು ಹೇಗೆ ಅಂತ ಒಂದೇ ವೀಡಿಯೋಲಿ ತೋರಿಸ್ಕೊಡ್ತೀನಿ ನೋಡಿ. ತುಂಬ ಚೆನ್ನಾಗಿದೆ, ಟೇಸ್ಟಾಗಿ ಬಂದಿದೆ. ನಾನು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ, ನಾವು ಬೇಕಾದ್ರೆ ಗೋಧಿ ಹಿಟ್ಟಲ್ಲಿ ಮಾಡಿ. ಮೈದಾ ಹಿಟ್ಟಲ್ಲಂತೂ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ. ಹಾಗಾದರೆ ಹೇಗೆ ಮಾಡೋಣ ಅಂತ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಂದು 6ರಿಂದ 7 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 5-6 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಈ ರೀತಿ ಟೊಮೊಟೊ ಹಣ್ಣು, ನಿಮಗೆ ಎಷ್ಟು ಕ್ವಾಂಟಿಟಿ ಚಟ್ನಿ ಬೇಕು ಅಂತೀರೋ ಅಷ್ಟು ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಅದು ಬೆಂದಾದಮೇಲೆ ಅದು ಆರಕ್ಕೆ ಬಿಡಿ. ಆರಿದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಎಲ್ಲ ತೆಗೆದು ಹಾಕ್ಕೊಂಡು, ಆಮೇಲೆ ಟೊಮೊಟೊದೊಂದು ಸಿಪ್ಪೆ ತಾನಾಗೆ ಬಂದುಬಿಟ್ಟಿರುತ್ತೆ, ಅದನ್ನೆಲ್ಲ ಒಂದು ಸ್ವಲ್ಪ ರಿಮೂವ್ ಮಾಡಿಬಿಡಿ. ಟೊಮೊಟೊ ಸಿಪ್ಪೆ ಸಮೇತ ಹಾಕಬೇಡಿ ಜಾರ್ಗೆ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬರೀ ಟೊಮೊಟೊ ಮೆಣಸಿನ್ಕಾಯಿ ಮಾತ್ರ ನೀಟಾಗಿ ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಕೋಬೇಕು, ಈ ಥರ ರುಬ್ಬಿಟ್ಕೊಳ್ಳಿ. ಇದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು, ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿಲ್ಲ, ತುರಿದ್ಕೊಂಡ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುರಿದಿಟ್ಕೊಳ್ಳಿ, ಕಟ್ ಮಾಡೋದು ಬೇಡ. ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ಕೈ ಬಿಡದೆ ಫ್ರೈ ಮಾಡಿ. ಅದಾದಮೇಲೆ ನಾವು ಆಡಿಸಿಟ್ಕೊಂಡಿರೋ ಟೊಮೊಟೊನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ಜಾರಲೆ ತೊಳೆದು ನೀರು ಹಾಕ್ಬಿಡಿ. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನು ಸಕ್ಕರೆ ಟೇಸ್ಟ್ಗೋಸ್ಕರ, ಅರ್ಧ ಸ್ಪೂನ್ ಸೋಯಾ ಸಾಸು, ಅರ್ಧ ಸ್ಪೂನ್ ಲೆಮನ್ನು, ಆಮೇಲೆ ಅರ್ಧ ಸ್ಪೂನು ಟೊಮೊಟೊ ಕೆಚಪ್ ಮ್ಯಾಗಿಗೆ ಹಾಕೋತೀವಲ್ಲ ಅದು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಕುದಿಸಿ ಮೋಮೋಸ್ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಈಗ ಬನ್ನಿ ಮೈದಾ ಹಿಟ್ಟು ಹೇಗೆ ಕಲಸಿಟ್ಕೊಳ್ಳೋದು ಮೋಮೋಸ್ಗೆ ಅಂತ ತೋರಿಸ್ತೀನಿ. 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕೈಲೇ ನಾದ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ, ಪ್ರೆಸ್ ಮಾಡಿ ನಾದ್ಕೊಳ್ಳಿ. ಇದಾದಮೇಲೆ ಒಂದು ವೈಟ್ ಬಟ್ಟೆನ ಒದ್ದೆ ಮಾಡಿಬಿಟ್ಟು ಅದಕ್ಕೆ ಫುಲ್ ಸುತ್ತಬಿಟ್ಟು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುರಿದಿಟ್ಟಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಕಟ್ ಮಾಡಿರೋ ಈರುಳ್ಳಿ, ಕ್ಯಾರೆಟು, ಕ್ಯಾಬೇಜು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಎಲ್ಲನೂ ಚಾಪರ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಾಪರ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಇದಾದಮೇಲೆ 1 ಸ್ಪೂನ್ ಮೆಣಸು, 1/4 ಸ್ಪೂನ್ ಸೋಯಾ ಸಾಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಲೆಮನ್, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. 10 ನಿಮಿಷ ಏನು ಬೇಕಾಗಿಲ್ಲ. 5 ನಿಮಿಷದಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕೆಂದರೆ ಮತ್ತೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಅದನ್ನು ಸ್ಟೀಮ್ ಮಾಡ್ತೀವಲ್ವ, ಅದರಿಂದ 5ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಮೈದಾ ಹಿಟ್ಟು ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒದ್ದೆ ಬಟ್ಟೆ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ಅರ್ಧ ಗಂಟೆ. ಅದಾದಮೇಲೆ ತೆಗೆದುಕೊಂಡು ಈ ಥರ ಚಿಕ್ಕ ಚಿಕ್ಕ ರೌಂಡ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗಲಕ್ಕೆ ಒತ್ಕೊಳ್ಳಿ. ಒತ್ಬಿಟ್ಟು ನಾವು ಮಾಡಿಟ್ಟಿದ್ದೀವಲ್ಲ, ಆರಿರುತ್ತೆ ಅದು. ಆರಿದ್ಮೇಲೆ ಈ ರೀತಿ ಹಾಕಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿ ನಾನು ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿ. 2 ಸ್ಪೂನ್ ಈ ಥರ ಹಾಕ್ಬಿಟ್ಟು ಕೋಸು, ಕ್ಯಾಬೇಜ್ ಅದೆಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ, ಫಸ್ಟು ಆ ಕಾರ್ನರ್ನ ನೀಟಾಗಿ ಮಡಿಸ್ಕೊಳ್ಳಿ. ಅದಾದಮೇಲೆ 2 ಕಡೆನೂ ಮೆತ್ತಗೆ ಪ್ರೆಸ್ ಮಾಡ್ಕೊಂಬನ್ನಿ. ಅದು ಮೈದಾ ಹಿಟ್ಟಲ್ವ, ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ. ಗ್ಯಾಪ್ ಇಲ್ದಂಗೆ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಇಡ್ಲಿ ಪಾತ್ರೆಗೆ ನೀಟಾಗಿ ಎಣ್ಣೆ ಸವರಿಟ್ಟಿದ್ದೀನಿ ನಾನೆಲ್ಲ, ಅದಕ್ಕೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಾದ್ಮೇಲೆ ಮೋಮೋಸ್ ರೆಡಿಯಾಗಿದೆ. ತುಂಬ ಟೇಸ್ಟಾಗಿದೆ. ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.